ನನ್ನ ಹೆಸರು ಸುಂದರೇಶ್ ಗೌಡ ಅಂತ. ನಮ್ಮ ಊರು ಶನಿವಾರ ಸಂತೆ ಹತ್ರ ಭಾಗ್ಯೇರಿ ಅಂತ. ನಾನು ಇಲ್ಲಿ ಹಾಸನದಲ್ಲಿ ಬಂದು 25 ವರ್ಷ ಆಗಿದೆ. ಅನ್ನಪೂರ್ಣ ಗೌಡ ಅಂತ ಏನಿದ್ದಾಳೆ, ಅವಳಿಗೆ ನಾನು 3ನೇ ಗಂಡ. ಅವಳು ಏನಂತ ಹೇಳಿದ್ರೆ, ಇಲ್ಲಿ ಯಾರ ಹತ್ರ ದುಡ್ಡಿರುತ್ತೆ ಅವ್ರ ಹತ್ರ ಹೋಗಿ ಇದು ಮಾಡೋದು. ನಾನು ಆ ಅಧ್ಯಕ್ಷ ಈ ಅಧ್ಯಕ್ಷ ಅಂತ ಎಲ್ಲರಿಗೂ ಬರೀ ಸುಳ್ಳು ಹೇಳ್ಕೊಂಬರೋದು. ಹೆಚ್ಚು ಕಡಿಮೆ ಒಂದು 50 ಸಂಘ ಆಯಿತು, 50 ಇದಾಯಿತು, ಎಲ್ಲ ಆಯಿತು. ಎಲ್ಲರಿಗೂ ಮೋಸ ಮಾಡೋದು, ಸುಳ್ಳು ಹೇಳೋದು, ಬರೀ ಇದೇ ಕೆಲಸ. ಈಗ ಪ್ರೀತಮ್ ಗೌಡ್ರು ಇದ್ದಾರೆ ಅಂತ ಹೇಳ್ಕೊಂಡು ನಾನು ಪ್ರೀತಮ್ ಗೌಡ್ರು ನಮ್ಮ ಬಾಸು. ಒಂದು ಟೈಮಲ್ಲಿ ಪ್ರೀತಮ್ ಗೌಡ್ರ ಮನೆಗೆ ಕಲ್ಲು ಹೊಡೆದಿದ್ಲು. ಈಗ ಪ್ರೀತಮ್ ಗೌಡ್ರೆ ಬಾಸ್ ಅವರಿಗೆ. ಹಾಗಾಗಿ ಮೆರೀತಿದ್ದಾಳೆ ಹಾಸನದಲ್ಲಿ. ನಾನೇ ದೊಡ್ಡ ಲಾಡು ಅಂತ ಹೇಳೋದು. ಹಾಸನದಲ್ಲಿ ನಾನೇ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಾನೇ ಲೇಡಿ ಏನು ಸಿಂಗಮ್ ಲೇಡಿ ಅಂತ. ನಾನು ಮದುವೆಯಾಗಿ 15 ವರ್ಷ ನನ್ನ ಜೊತೆ ಸಂಸಾರ ಮಾಡಿ, ಅದು 2 ಜನ ಗಂಡರು ಇದ್ದರು. ಒಬ್ಬ ಸತ್ತೋಗಿದ್ರು, ಒಬ್ರು ಇದ್ದ. ಆದರೂ ನಾನು ಮದುವೆಯಾಗಿದ್ದೀನಿ. ಮದುವೆಯಾಗಿ ಅವರು 3 ಜನ ಹೆಣ್ಣು ಮಕ್ಕಳನ್ನ 15 ವರ್ಷ ಸಾಕಿದ್ದೀನಿ. ನಾನು ಕೂಲಿ ಮಾಡಿ ಸಾಕಿ ನಾನು ಈಗ ಇನ್ನೊಬ್ಬನ ಮದುವೆ ಆಗಿದ್ದಾಳೆ. ಏನು ದುಡ್ಡಿದೆ, ಒಳ್ಳೆ ದುಡ್ಡಿದೆ, ಆಸ್ತಿ ಇದೆ ಅಂತೇಳಿ ಇವಳೇ ಥರ್ಡ್ ಕ್ಲಾಸು. ನಾನು 15 ವರ್ಷ ಸಾಕಿ ನನಗೆ ಕೈ ಕೊಟ್ಟು ಇನ್ನೊಬ್ಬನ ಮದುವೆ ಆಗಿದ್ದಾಳೆ ಅಂತ ಹೇಳಿದ್ರೆ, ಇರೋದು 3 ಜನ ಹೆಣ್ಮಕ್ಳು. ಅದನ್ನು ನನಗೆ ಹುಟ್ಟಿರೋ ಮಗನ್ನೇ ದತ್ತು ತಗೊಂಡಿದ್ದೀನಿ ಅಂತ ಎಲ್ಲರೂ ಹೇಳ್ಕೊಬೋದಾಳೆ. ದತ್ತು ತಗೊಂಡಿ ಅಂತ ಯಾರಾದ್ರು ಹೇಳ್ತಾರೆ? ಯಾರು ಭಿಕ್ಷುಕ ಆಗಲೇ ಇಲ್ಲ, ಯಾರೇ ಆಗಿರಲಿ ಅವರು ಸ್ವಂತ ಹೆತ್ತ ಮಗನ್ನ ದತ್ತು ತಗೊಂಡಿದ್ದೀನಿ ಅಂತ ಹೇಳ್ತಾಳೆ ಅವಳು. ಬೆಳಗ್ಗೆ ಒಂದು ವಾಯ್ಸ್ ಮೆಸೇಜ್ ಕೇಳಿದೆ, ಅದನ್ನು ಏನು ಲಂಗ ಬಿಚ್ಚಿ ಹೊಡಿತೀನಿ ಅಂತ ಹೇಳ್ತಾಳೆ. ಒಬ್ಬಳು ಗರ್ತಿನ ಇವಳು. ಇನ್ನು ಎಷ್ಟು ಜನ ಗಂಡದಿರ ಆಗ್ಬೇಕು ಇವಳಿಗೆ? ಎಷ್ಟು ಜನ ಗಂಡದಿರಬೇಕು? ಎಷ್ಟು ಜನ? ಈಗ 4 ಜನ ಆಗಿದೆ. ಈಗ ನಾನು 3ನೇನು, ಈಗ ಒಬ್ಬನಾಗಿದ್ದಾಳೆ, ಇನ್ನೊಬ್ಬನಾಗಿದ್ದಾಳೆ, 4ನೇನು ಅವನು. ಇನ್ನೂ ಎಷ್ಟು ಜನ ಗಂಡದಿರ್ಬೇಕು ಅವಳಿಗೆ? ಇಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು. ಗೊತ್ತಿಲ್ಲದೇ ಈ ಥರ ಅಂತ ಗೊತ್ತಿಲ್ಲದೇ ಪಾಪ ಅವ್ರಿಗೂ ಐಡಿಯಾ ಇರಲ್ಲ. ದಯವಿಟ್ಟು ಅದನ್ನು ವಾಪಸ್ ತೊಗೋಬೇಕು ಮೇಡಮ್. ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಶಸ್ತಿನ ವಾಪಸ್ ತೊಗೋಬೇಕು. ಲಂಗ ಬಿಚ್ಚಿ ಹೊಡಿತೀನಿ ಎನ್ ಆರ್ ಸರ್ಕಲಲ್ಲಿ, ಅದು ಲೇಡಿಗೆ ಎನ್ ಆರ್ ಸರ್ಕಲಲ್ಲಿ ಲಂಗ ಬಿಚ್ಚಿ ಹೊಡಿತೀನಿ ಅಂತ ಹೇಳ್ತಾಳೆ. ಎಂಥವ್ರಿಗೆಲ್ಲ ಈ ಪ್ರಶಸ್ತಿ ಕೊಟ್ಟರೆ ಯಾವ ಲೆಕ್ಕಾಚಾರ ಮೇಡಮ್? ಅದು ಕುತಂತ್ರ ರಾಜಕಾರಣ ಮಾಡೋರಿಗೆ ಸಪೋರ್ಟ್ ಮಾಡೋದು. ಯಾರೋ ಪ್ರೀತಮ್ ಗೌಡ್ರು ಹೇಳ್ಕೊಡ್ತಾರೆ, ಇವ್ರು ಮಾಡ್ತಾಳೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಏನಾರು 1,000 2,000 ಕೊಟ್ಟರೆ ಹೋಗಿ ಪ್ರೆಸ್ ಮೀಟ್ ಮಾಡೋದು. ಇವಳು ಅದೇ ಅಲ್ಲ, ಹಾಗಾಗಿ ಇವಳು ಅದೇ ಥರ ಮಾಡ್ತಾಳೆ. ಈಗ ರಿಂಗ್ ರೋಡಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ. ಯಾರು ಮನೆ ಮಾಡಿಕೊಟ್ಟಿರೋದು? ದುಡ್ಡೆಲ್ಲಿಂದ ಬಂತು? ರಿಂಗ್ ರೋಡಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ. ಯಾರು ಮನೆ ಮಾಡಿಕೊಟ್ಟಿದ್ದಾರೆ ಅನ್ನೋ ಗೊತ್ತು. ನಾನು ಇವಾಗ ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣನೇ ಈ ಅನ್ನಪೂರ್ಣ ಗೌಡ. 15 ವರ್ಷ ನನ್ನ ಎಂಜು ತಿಂದು ಅವಳು ನಾಯಿಕ್ಕಿಂತ ಕಡೆ ಅವಳು. ನಾನು ಇವಾಗ ಈ ಪರಿಸ್ಥಿತಿ ಬರೋಕ್ಕೆ ಕಾರಣನೇ ಅವಳು. ಮಾತೆತ್ತಿದ್ರೆ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾಳೆ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಮೆಸೇಜ್ ಆಗ್ತಾಳೆ. ಎಲ್ಲ ನಮ್ಮ ಮನೆಯವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಜೊತೆ ಗುಂಡಾಗಳಿದ್ದಾರೆ ಒಂದು 2-3 ಜನ ಎಲ್ಲ ಬೇಜಾನ್ ಜನ ಇದ್ದಾರೆ. ಬಟ್ ನಾನು ಹೊಡೆಯೋಕ್ಕೂ ಬಂದರು, ಹೊಡೆದ್ರು ಆಯಿತು, ಎಲ್ಲ ಆಯಿತು. ಈ ಥರ ಎಲ್ಲ ಮಾಡ್ತಾಳೆ ಅವಳು. 4 ಜನ ಹೆಂಗಸರುಗಳಿಗೆ ಅವ್ರ ಜೊತೆಲೇ ಇದ್ದಾರೆ. ಅವರು ಸ್ವಲ್ಪ ಹುಷಾರಾಗಿರಿ. ಈಗ ನನಗೆ ಮಾಡ್ದಂಗೆ ನಿಮಗೂ ಹೇಳ್ಕೊಟ್ಟು ಮಾಡಿಸ್ಬಿಡ್ತಾಳೆ. ಅದನ್ನು ನೀವು ಜೋಪಾನವಾಗಿರಿ. ನನಗಾದಂಗೆ ಯಾರಿಗೂ ಆಗೋದು ಬೇಡ. ನಿಮ್ಮ ಗಂಡದಿರನ್ನ ಹೆಂಗೆ ಮಾಡಿಕೊಂಡಿದ್ದೀರ ನೀವು? ಇವಳು ನನ್ನ ಹೆಂಗೆ ಮಾಡಿಕೊಂಡಿದ್ದಾಳೆ? ಒಂದ್ಸರಿ ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಇವತ್ತು ಅಂತ. ಮುಂಚೆ ಹೆಂಗಿದ್ದೆ, ಇವತ್ತು ಹೆಂಗಿದ್ದೀನಿ ಅಂತ ಒಂದ್ಸರಿ ಬಂದು ನೋಡಿ, ನಿಮಗೂ ಅರ್ಥ ಆಗುತ್ತೆ. ನೀವು ಅವ್ರ ಜೊತೆ ಹೋಗಬೇಕೋ ಬೇಡೋ ಅಂತ ನಿಮಗೆ ಅರ್ಥ ಆಗುತ್ತೆ. ಮೊದಲನೇ ಗಂಡ ಬಂದು ಶ್ರೀಧರ ಗೌಡ ಅಂತ, ಅವರು ಗಾಣದೊಳೆ ವಾಟೆಗಂಡಿ ಅಂತ. ಅವರು ಮದುವೆ ಆಗೋರು, ಅವ್ರು ಕ್ಯಾನ್ಸರಾಗಿ ತೀರಿ ಹೋಗಿದ್ದು. ಇನ್ನೊಬ್ಬ ಕಾಂಟ್ರಾಕ್ಟ್ ಮಾಡೋಕ್ಕೆ ಅಂತ, ಸೇತುವೆ ಕೆಲಸ ಮಾಡೋಕ್ಕೆ ಅಂತ ಬಂದವನ ಜೊತೆ ಅವನ್ನ 2ನೇ ಗಂಡನಾಗಿ ಮದುವೆ ಆದ್ಲು. ಅವನು ಕಾಂಟ್ರಾಕ್ಟ್ ಮುಗಿಸ್ಕೊಂಡು ಊರು ಬಿಟ್ಟ ಮೇಲೆ ಸ್ವಲ್ಪ ದಿವಸ ಸುಮ್ಮನೆ ಇದ್ಲು. ಆಮೇಲೆ ನನ್ನನ್ನು ಮದುವೆ ಆದ್ಲು. ನಾನು 3ನೇ ಗಂಡನಾಗಿ. ಮೊದಲನೇ ಗಂಡಿಗೆ 3 ಜನ ಹೆಣ್ಮಕ್ಳು. ಅವರನ್ನು 15 ವರ್ಷ ಸಾಕಿದ್ದೀನಿ ನಾನು. ನಾವು ಚೆನ್ನಾಗಿ ನೋಡ್ಕೊಳ್ತಿರಲ್ವಂತೆ, ಯಾಕೆಂದರೆ ನಾವು ಕೂಲಿ ಮಾಡ್ತಿದ್ದಲ್ಲ. ಈಗೆಲ್ಲ ಶ್ರೀಮಂತರಲ್ಲ, ಎಲ್ಲ ಸ್ಟ್ಯಾಂಡರ್ಡು. ಈಗ ಅವಳು ಡ್ರೆಸ್ಗಳು ನೋಡಬೇಕು, ಅವಳ ಲಿಫ್ಟಿಕ್ ನೋಡಬೇಕು. ಅವಳು ಲಿಫ್ಟಿಕ್ ಹಾಕೋದನ್ನೇ ಹೆಚ್ಚು ಕಡಿಮೆ ಒಂದು 2 ಸಂಸಾರ ಆಗ್ತವೆ. ಬರೀ ಲಿಫ್ಟಿಕ್ ಇದರಲ್ಲಿ. ಇವಳು ಈ 3-4 ದಿವಸದಿಂದ ಈ ಥರ ಮೀಡಿಯಾದಲ್ಲಿ ಹೋಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಕೆಟ್ಟದಾಗ ಮಾತಾಡೋದು, ಇದರಿಂದ ಎಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ನಾನು ಇವತ್ತು ಆರೋಗ್ಯ ಕೆಡಿಸ್ಕೊಂಡು ಈ ಥರ ಆಗಿದ್ದೀನಿ. 2ನೇ ಗಂಡನ ಮದುವೆ ಅಲ್ಲೂ ಅವಳಿಗೂ ಡೈವರ್ಸ್ ಕೊಟ್ಟಿಲ್ವೋ ಗೊತ್ತಿಲ್ಲ. ಈಗ ನಾನು 3ನೇ ಗಂಡ, ಈಗ ನನಗೂ ಡೈವರ್ಸ್ ಕೊಟ್ಟಿಲ್ಲ. ಈಗ ಇನ್ನೊಬ್ಬನ ಜೊತೆ ಮದುವೆ ಆಗಿದ್ದೀನಿ ಅಂತ ಮೆಸೇಜ್ ಹಾಕಿದ್ದಾಳೆ. ಈ ಥರ ಆದರೆ ಮಕ್ಕಳು ಯಾರನ್ನ ಅಪ್ಪ ಅಂತ ಕರಿಬೇಕು? ನನ್ನ ಅಪ್ಪ ಅಂತ ಕರಿಬೇಕು, ಇಲ್ಲ ಹಿರಿಯ ಗಂಡನ ಅಪ್ಪ ಅಂತ ಕರಿಬೇಕು, 2ನೇವ್ರನ್ನ ಅಪ್ಪ ಅಂತ ಕರಿಬೇಕು, ಈಗ 4ನೇವ್ರನ್ನ ಅಪ್ಪ ಅಂತ ಕರಿಬೇಕು, ಗೊತ್ತಾಗ್ತಾಯಿಲ್ಲ. ನೋಡಿ, ಈ ಥರ ಎಲ್ಲ ಮೆಸೇಜ್ ಕಳಿಸ್ತಾಳೆ. ಇದು ಡಿಲೀಟ್ ಮಾಡ್ತಾಳೆ. ಅದಕ್ಕೆ ನನ್ನ ಮಗನಿಗೆ ಸೇಫ್ಟಿಯಾಗಿ ಇರಲಿ ಅಂತ ನನ್ನ ಮಗನಿಗೆ ಕಳಿಸಿದ್ದೆ. ಇದು ಕೇಳಿಸ್ಕೊಳ್ಳಿ ವಾಯ್ಸ. ದೇವರ್ಸಿ ನನಗಿದ್ ಮಾಡೋಕ್ಕೆ ನನ್ನ ಗಂಡ ಚಿನ್ನಂತ ನನ್ನ ಗಂಡ ಸಿಕ್ಕೇನೆ. ನನ್ನ ಗಂಡನ ಜೊತೆ ನಾನು ನೆಮ್ಮದಿಲಿದ್ದೀನಿ. ನಿನ್ನ ಕಡೆಗೆ ನನಗೇನಬೇಕಾಗಿದೆ ಗೊತ್ತಾಯ್ತಲ್ಲ? ನಿನ್ನ ಕಡೆಗೆ ನನಗೇನಬೇಕಾಗಿದೆ? ನಾನು 3 ತಿಂಗಳಿಗೆ ಆಗಿದ್ದೀನಿ. ಅವತ್ತೇ ನನ್ನ ಚಿನ್ನಂಗೆ ಸಾಕ್ತಾ ಇದ್ದಾನೆ ನನ್ನ ಗಂಡ.
ನೋಡಿ ಈ ಥರ ಎಲ್ಲ ಮೆಸೇಜ್ ಕಳಿಸ್ತಾಳೆ. ನಾನು ಮಾನಸಿಕವಾಗಿ ಕುಗ್ಗು ಹೋಗಿದ್ದೀನಿ, ಆದರೂ ಈ ಥರ ಎಲ್ಲ ಮೆಸೇಜ್ ಕಳಿಸ್ತಾಳೆ ನನಗೇನೆ. ವಿಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಹೆಂಗೇನೆ. ನನಗೆ ಎಷ್ಟಿರ್ಬೇಡ. ಯಾರಿಗೆ ತಲೆ ಸರಿ ಇಲ್ವಾ ಅವಳಿಗೆ ಮಾತಾಡಕ್ಕೆ? ಏನೇ ಅಪ್ಪಿ ತಪ್ಪಿ ಏನು ನಾಲ್ಗೆ ನಂಗೆ ಮಾತಾಡ್ತಾಳೆ. ಹಾಗೆ ಗಿಚ್ಚಿ ತಂದವಳು ನನಗೆ ಅವಳು ನಿಜವಾಗ್ಲೂ ಮರೆಯೋದಷ್ಟೇ ಅಲ್ಲ, ಅವಳು ಲೋಫರ್ ಅವಳು. ಆದ್ರೂ ಗಿಚ್ಚಿ ತಂದು ಏನಿಲ್ಲ ಗೊತ್ತಲ್ಲ, ಮೊನ್ನೆ ಮದುಗ್ ಮಾಡಿರೋದು ಅದ್ರ ಅಪ್ಪ ಮಾಡ್ತೀನಿ ಕೇಸ ಮೇಲೆ ಬಟ್ಟೆ ಬಿಚ್ಚಿದೆ ನಾನು ಅಂತ ಇನ್ನು ನಾನು ಗೊತ್ತಾಯ್ತಾ. ನನ್ನನ್ನು ಅವಳ ಲೆವೆಲ್ಗೆ ಯಾಕೆ ಟ್ಯಾಲಿ ಮಾಡ್ತಾಳೆ ಲೋಫರ್ ಮುಚ್ಕೊಂಡು. ನೋಡಿ ಇವ್ರಿಗೆ ಇಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.